अगर आप भी फॉल्स न्यूज बनाते हैं तो हो जाए सावधान। ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೇವೆ ನಾವು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹರಡಿಸೋದು ಬೇಡ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ ट्रैफिक रूल्स तोड़ते हैं तो अब गिरेगी फाइन। ನೆಕ್ಸ್ಟ್ ಮಂಡೇದಿಂದ ನಾವು ವಿ ಆರ್ ಗೋಯಿಂಗ್ ಟು ಎನ್ಫೋರ್ಸ್ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಇನ್ ಬೀದರ್ ವಿತೌಟ್ ಹೆಲ್ಮೆಟ್ ರೋಡ್ ಮೇಲೆ ಬಂದ್ರೆ ಮಾತ್ರ ನಾವು ಸಹಿಸುವುದೇ ಇಲ್ಲ बेवजह घूमते हैं तो पड़ सकता है भारी। जी हाँ, बीदर एसपी की सख्त चेतावनी। ಅನಾವಶ್ಯಕವಾಗಿ ನೈಟ್ ಟೈಮ್ ರೋಡ್ ಮೇಲೆ ಓಡಾಡುವವರ ಐಡಿ ಅವರದೆಲ್ಲ ವೆರಿಫೈ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದೇನೆ ಯಾಕೆ ಓಡಾಡ್ತಿದ್ದಾರೆ ಅಂತ ಸೂಕ್ತ ಉತ್ತರ ಇಲ್ಲ ಅಂದ್ರೆ ಮಾತ್ರ ಸ್ಟೇಷನ್ ಕರ್ಕೊಂಡು ಬಂದು ವಿಚಾರಿಸಬೇಕಾಗ್ತದೆ फेक न्यूज और ट्रैफिक उल्लंघन पर कड़ी कार्रवाई। ವೆರಿ ಸ್ಟ್ರಿಕ್ಟ್ಲಿ ಫ್ರಮ್ ನೆಕ್ಸ್ಟ್ ಮಂಡೇ ನೀವು ಟ್ರಾಫಿಕ್ ರೂಲ್ಸ್ ಅನ್ನ ಪಾಲನೆ ಮಾಡಿ ನಾವು ನಿಮ್ಮನ್ನು ತಡೆಯಲ್ಲ ನೀವು ವೈಲೇಟ್ ಮಾಡಿದ್ರೆ ನಾವು ತಡೀತೇವೆ नमस्कार, केपी न्यूज के स्पेशल अपडेट में आप सभी का स्वागत है। मैं पूजा आपके साथ। आज बीदर एसपी प्रदीप गुंटी ने केपी न्यूज से बात करते हुए कहा कि फर्जी खबरें फैलाने वालों के खिलाफ कड़ी कार्रवाई की जाएगी। साथ ही रात के समय बिना किसी कारण घूमने वाले लोगों पर भी पुलिस सख्ती बरतेगी। एसपी प्रदीप गुंटी ने ट्रैफिक नियमों के उल्लंघन पर भी कड़ा रुख अपनाने की बात कही है। उन्होंने स्पष्ट किया है कि बिना हेलमेट बाइक चलाने और बिना सीट बेल्ट के वाहन चलाने वालों के खिलाफ सख्त कार्रवाई की जाएगी। पुलिस ने आम जनता से नियमों का पालन करने और अफवाह से दूर रहने की अपील की है। ಸರ್, ಕೆಲವೊಂದು ಸುದ್ದಿ ಚಾನೆಲ್ಗಳು ಬೇಗ ಹಾಕಬೇಕು ಸುದ್ದಿ ಅನ್ನೋದಕ್ಕೆ ತಪ್ಪು ಸುದ್ದಿಗಳನ್ನ ಹಾಕ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ಸರ್? ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ಎಸ್ಪೆಷಲಿ ಮಕ್ಕಳ ಕಳ್ಳರು ಬಂದಿದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದಾರೆ. ದೀಸ್ ಆರ್ ಅನ್ವೆರಿಫೈಡ್ ಅಕೌಂಟ್ಸ್ ಅಂಡ್ ಅವರು ಹರಡಿಸ್ತಿರೋ ಇನ್ಫಾರ್ಮೇಶನ್ ಕೂಡ ಕ್ರಾಸ್ ಚೆಕ್ ಮಾಡಲಾರದೆ ಯಾವುದೇ ಆಧಾರವಿಲ್ಲದೆ ಈ ರೀತಿ ಮೆಸೇಜ್ಗಳನ್ನ ಹರಡಿಸ್ತಾ ಇದ್ದಾರೆ. ನಾವು ಒಟ್ಟಿನಲ್ಲಿ ಒಂದು 35 ಯೂಟ್ಯೂಬ್ ಅಕೌಂಟ್ಸ್ ಅನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಅವರ ಎಲ್ಲ ಮನೆಗಳಿಗೂ ನಾವು ನೋಟಿಸಸ್ ಕೊಡ್ತೇವೆ, ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೇವೆ. ನಾವು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹರಡಿಸೋದು ಬೇಡ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ಅದೇ ರೀತಿ ಸದ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಕ್ಕಳ ಕಳ್ಳರಾಗಲಿ ಯಾರು ಕೂಡ ಇಲ್ಲ ಅಂತ ನಾನು ದೃಢೀಕರಿಸ್ತಾ ಇದ್ದೇನೆ. ಸರ್, ಇನ್ನು ಹೇಳ್ಬೇಕಾದ್ರೆ 11 ಗಂಟೆ ಆದ ನಂತರ ಬೇಕಾಬಿಟ್ಟಿ ಜನರು ತಿರುಗ್ತಿದ್ದಾರೆ, ಯಾವ್ದು ಕೆಲಸ ಇಲ್ಲದೆ ಕೂಡ, ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ವೆರಿ ಕ್ಲಿಯರ್ಲಿ ನಾವು ಹೇಳಿದ್ದೇವೆ, ಎಮರ್ಜೆನ್ಸಿ ಸರ್ವಿಸಸ್ ಬಿಟ್ಟು ಎವ್ರಿಬಡಿ ಶುಡ್ ಕ್ಲೋಸ್ ಆಲ್ ರೆಸ್ಟೋರೆಂಟ್ಸ್ ಶಾಪ್ಸ್ ಬೈ 11 o'clock ಅಂತ ಹೇಳಿದ್ದೇವೆ. ನಾವು ಅದನ್ನು ವೆರಿ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ತೇವೆ. ಅನಾವಶ್ಯಕವಾಗಿ ನೈಟ್ ಟೈಮ್ ರೋಡ್ ಮೇಲೆ ಓಡಾಡುವವರ ಐಡಿ ಅವರದೆಲ್ಲ ವೆರಿಫೈ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದೇನೆ. ಅವರ ಕಡೆ ಸೂಕ್ತ ಉತ್ತರ ಇಲ್ಲ ಅಂದರೆ ಯಾಕೆ ಓಡಾಡ್ತಿದ್ದಾರೆ ಅಂತ ಸೂಕ್ತ ಉತ್ತರ ಇಲ್ಲ ಅಂದರೆ ಮಾತ್ರ ಸ್ಟೇಷನ್ ಕರ್ಕೊಂಡು ಬಂದು ವಿಚಾರಿಸಬೇಕಾಗ್ತದೆ. ಸರ್, ಇನ್ನೊಂದು ಹೇಳ್ಬೇಕಾದ್ರೆ ಟ್ರಾಫಿಕ್ ರೂಲ್ ಬೇಕಾಬಿಟ್ಟಿ ಎಲ್ಲರೂ ಕ್ರಾಸ್ ಮಾಡ್ತಿದ್ದಾರೆ. ಮೊಬೈಲ್ ಬಳಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಮೊಬೈಲ್ ಹಿಡ್ಕೊಳ್ಳೋದು, ಹೆಲ್ಮೆಟ್ ಯೂಸ್ ಮಾಡದೇ ಇರೋದು, ಇವ್ರಿಗೆ ಏನು ಹೇಳ್ತೀರಾ ಸರ್? ನಿಮ್ಮ ಪ್ರಾಣ ನಿಮ್ಮ ಜವಾಬ್ದಾರಿ ಆಗಿರುತ್ತದೆ. ಸೊ ದಯವಿಟ್ಟು ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡಿ ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ, ರೋಡ್ ಮೇಲೆ ಇದ್ದ ಬೇರೆ ಪೆಡ್ಲರ್ ಪ್ರಾಣವನ್ನು ಕೂಡ ಉಳಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಆ್ಯಂಡ್ ನಾವು ಬೈ ನೆಕ್ಸ್ಟ್ ಮಂಡೇದಿಂದ ನಾವು ವಿ ಆರ್ ಗೋಯಿಂಗ್ ಟು ಎನ್ಫೋರ್ಸ್ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಇನ್ ಬೀದರ್ ವಿತೌಟ್ ಹೆಲ್ಮೆಟ್ ರೋಡ್ ಮೇಲೆ ಬಂದರೆ ಮಾತ್ರ ನಾವು ಸಹಿಸುವುದೇ ಇಲ್ಲ. ವಿ ಆರ್ ಗೋಯಿಂಗ್ ಟು ಎನ್ಫೋರ್ಸ್ ವೆರಿ ಸ್ಟ್ರಿಕ್ಟ್ಲಿ ಫ್ರಮ್ ನೆಕ್ಸ್ಟ್ ಮಂಡೇ. ಅಲ್ಲದೆ ಟ್ರಾಫಿಕ್ ಫೈನ್ ಕಟ್ಟಬೇಕಾಗ್ತದೆ ಅಂತ ಹೇಳಿ ಪೊಲೀಸರನ್ನ ಅವಾಯ್ಡ್ ಮಾಡಬೇಕಂತ ಹೇಳಿ ದಯವಿಟ್ಟು ಅಲ್ಲಿಗೆ ಇಲ್ಲಿಗೆ ಎಸ್ಕೇಪ್ ಆಗೋದು, ಅಥವಾ ಅದರ ಕೆಳಗಡೆ ಬೀಳೋದು, ಅದರ ಕೆಳಗಡೆ ಹೋಗೋದು, ಆ ವೆಹಿಕಲ್ ಕೆಳಗಡೆ ಹೋಗೋದು, ಇಂಥದ್ದು ಮಾಡೋಕ್ಕೆ ಹೋಗಬೇಡಿ. ನೀವು ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡಿ ನಾವು ನಿಮ್ಮನ್ನು ತಡೆಯಲ್ಲ. ನೀವು ವೈಲೇಟ್ ಮಾಡಿದರೆ ನಾವು ತಡೀತೇವೆ. ಆವಾಗಾದರೂ ದಯವಿಟ್ಟು ಕಾನೂನನ್ನು ಗೌರವಿಸಿ ಪೊಲೀಸರಿಗೆ ಸಹಕರಿಸಿ ಟ್ರಾಫಿಕ್ ರೂಲ್ಸನ್ನು ಎನ್ಫೋರ್ಸ್ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಪಬ್ಲಿಕ್ ವಿನಂತಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. कैमरामैन पपुराज जोते नानु पूजा, केपी न्यूज 24/7 बेदर। ऐसे और भी अपडेट्स जानने के लिए बने रहिए केपी न्यूज 24/7 के साथ। लाइक, शेयर और सब्सक्राइब करना ना भूलें। धन्यवाद।